ನಮಸ್ಕಾರ. ಅನೇಕ ತಂದೆ ತಾಯಿಗಳಿಗೆ ಮೊಬೈಲ್ ಬಂದ ಮೇಲೆ ಮೊಬೈಲ್ನ ಏನೇನೋ ಪಿಕ್ಚರ್ಗಳು ನೋಡಿ ಒಂದು ಆತಂಕ. ತನ್ನ ಮಗ 1.5 ವರ್ಷ 2 ವರ್ಷ 2 ವರ್ಷದ ಮಗನ್ನ ಇವನ್ 4-5 ವರ್ಷದ ಮಗನ್ನ ನನ್ನ ಹತ್ರ ಕರ್ಕೊಂಬರ್ತಾರೆ. ಡಾಕ್ಟ್ರೆ, ಯಾಕೋ ನನ್ನ ಮಗಿಂದು ಪ್ರೈವೇಟ್ ಪಾರ್ಟ್ಸು ತುಂಬ ಚಿಕ್ಕದಾಗಿದೆ. ಅದನ್ನು ಕನ್ನಡದಲ್ಲಿ ಭಾಳ ಸರಳವಾಗಿ ಹೇಳ್ಬೋದು, ಶಿಶ್ನ ಅಂತಾರೆ. ಅದು ನಮ್ಮ ಕನ್ನಡ ಪದ. ಪೀನೀಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅವ್ರಿಗೆ ಯಾಕೆ ಆತಂಕ ಅಂದರೆ, ಹುಟ್ಟಿದಾಗೆ ಎಷ್ಟಿರುತ್ತೋ 4 ವರ್ಷ ಆದರೂ ಕೂಡ ಅಷ್ಟೇ ಉದ್ದ ಇರುತ್ತೆ. ಮಗು ಬೆಳವಣಿಗೆ ಆಗ್ತಾ ಇದೆ, ಆದರೆ ಜನನಾಂಗ ಮಾತ್ರ ಯಾಕೆ ಬೆಳವಣಿಗೆ ಆಗ್ತಿಲ್ಲ? ಪೀನೀಸ್ ಶಿಶ್ನ ಅಷ್ಟೇ ಇದೆಯಲ್ಲ. ಇನ್ನೊಂದು ಕೆಲವು ತಂದೆ ತಾಯಿಗಳು, ಡಾಕ್ಟ್ರೆ ನಮ್ಮ ಮಗ ರೀಸರ್ಚ್ ಮಾಡೋವಾಗೆಲ್ಲ ಗಂಡು ಮಗು ಮುಂದೆ ಊದ್ಕೊಳ್ಳುತ್ತೆ, ತೊಟ್ಟಂತ ಲಾಸ್ಟ್ ರೀಸರ್ಚ್ ಬೀಳುತ್ತೆ. ಯಾಕೆ ಡಾಕ್ಟ್ರೆ? ಇದನ್ನು ನನ್ನ ಭಾಷೆಯಲ್ಲಿ ಫೈಮೋಸಿಸ್ ಅಂತೀವಿ. ದಯವಿಟ್ಟು ತಂದೆ ತಾಯಿಗಳು, ನಿಮ್ಮ ಅಬ್ಸರ್ವೇಷನ್ ಕರೆಕ್ಟ್ ಇದೆ. ನಿಮ್ಮ ಮಗು ರೀಸರ್ಚ್ ಮಾಡುವಾಗ ಚರ್ಮ ಹಿಂದೆ ಹೋಗಲ್ಲ. ಎಲ್ಲಿವರೆಗೂ ಹೋಗಲ್ಲ ಅಂದರೆ 5 ವರ್ಷದವರೆಗೂ ನಿಮ್ಮ ಆ ಪೀನೀಸ್ನ ಗ್ಲಾನ್ಸ್ ಪೀನೀಸ್ ಅಂತೀವಿ ನಾವು, ಪಿಂಗ ಅಂತೀವಿ, ಅದನ್ನು ಕವರ್ ಮಾಡಿರುತ್ತೆ. ಯಾಕಂದರೆ ಅದು ಭಾಳ ಸೆನ್ಸಿಟಿವ್. ಆದರೆ 5 ವರ್ಷ ಆದಮೇಲೆ ನೀವು ನಿಮ್ಮ ಮಗಿಗೆ ಟ್ರೈನ್ ಮಾಡಬೇಕು. ಅಮ್ಮನಿಗೆ ಹೇಳ್ಕೊಡ್ತೀವಿ ನಾವು, ಸ್ನಾನ ಮಾಡಿಸುವಾಗ ಆ ಫೋರ್ ಸ್ಕಿನ್ನ ಮೆಲ್ಲಗೆ ಹಿಂದೆ ಮಾಡಿ, ಮಗು ಬಿಡಲ್ಲ ಆದರೂ ಹಿಂದೆ ಮಾಡಿ ವಾಶ್ ಮಾಡಿ ಅಂತ ಹೇಳ್ತೀವಿ. ಬರ್ತಾ ಬರ್ತಾ ಆಟೋಮೆಟಿಕಲಿ ಆ ಚರ್ಮ ಹಿಂದೆ ಹೋಗಬೇಕು. ಬೈ ಚಾನ್ಸ್ ಹೋಗಲಿಲ್ಲ ಅಂದರೆ ಇದನ್ನು ನಮ್ಮ ಮೆಡಿಕಲ್ ಪದದಲ್ಲಿ ಫೈಮೋಸಿಸ್. ಸೊ ಯಾವಾಗ ನೀವು ಫೈಮೋಸಿಸ್ ಇರುತ್ತಲ್ಲ, ಅದು ಕಾಂಜನೈಟಲ್ ಫೈಮೋಸಿಸ್ ಅಂತೀವಿ. ಇದನ್ನ ಇನ್ನೊಂದು ಪದ ಅಕ್ವೈರ್ಡ್ ಫೈಮೋಸಿಸ್. ಈ ಚರ್ಮ ಹಿಂದೆ ಹೋಗ್ತಿತ್ತು ಡಾಕ್ಟ್ರೆ, ಯಾಕೋ ನನಗೆ 50 ವರ್ಷ ಆದಮೇಲೆ ಹೋಗ್ತಿಲ್ಲ? ಫಸ್ಟ್ ಕೇಳುವ ಪ್ರಶ್ನೆ ನಾವು, ನಿಮಗೆ ಸಕ್ಕರೆ ಕಾಯಿಲೆ ಶುರುವಾಗಿದೆಯಾ? ಹೌದು. ಎಷ್ಟೋ ಜನಕ್ಕೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇರೋದೇ ಗೊತ್ತಿಲ್ಲ. ನನ್ನ ಹತ್ರ ಬರ್ತಾರೆ, ರಿಸರ್ಚ್ ಮಾಡಲಿಕ್ಕೆ ಯಾಕೋ ಕಷ್ಟ, ಚರ್ಮ ಹಿಂದೆ ಹೋಗ್ತಿಲ್ಲ ಡಾಕ್ಟ್ರೆ. ಅವಾಗ ನಾನು ಕೇಳ್ತೀನಿ, ಒಂದು ಬ್ಲಡ್ ಶುಗರ್ ಮಾಡ್ತೀನಿ ಅಪ್ಪ, ಮಾಡಿದರೆ 480 ಇರುತ್ತೆ. ದಯವಿಟ್ಟು ಜನ ತಿಳ್ಕೊಳ್ಳಿ, ಸಕ್ಕರೆ ಕಾಯಿಲೆ ಅಂದರೆ 3 ರೋಗ ಲಕ್ಷಣಗಳು: ಪಾಲಿಡಿಪ್ಸಿಯಾ, ಪಾಲಿಪೇಚಿಯಾ, ಪಾಲಿಯೂರಿಯಾ. ತುಂಬ ರಿಸರ್ಚ್ ಮಾಡೋದು, ತುಂಬ ನೀರು ಕುಡಿಯೋದು, ತುಂಬ ಊಟ ಮಾಡಿ ಸವ್ಕೊಂಡು ಹೋಗೋದು. ಆದರೆ ಎಷ್ಟೋ ಜನಕ್ಕೆ ಆರೋಗ್ಯವಾಗಿರ್ತಾರೆ, ಗೊತ್ತೇ ಆಗಲ್ಲ. ಆದರೆ ಬ್ಲಡ್ ಶುಗರ್ ಮಾಡಿದರೆ 420 ಇರುತ್ತೆ. ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಗೆ ಯಾರಿಗಾದರೂ ದೊಡ್ಡವರಾದಮೇಲೆ ಆ ಫೋರ್ ಸ್ಕಿನ್, ಆ ಚರ್ಮ ಕ್ರ್ಯಾಕ್ ಬಂತು, ಹಿಂದೆ ಹೋಗ್ತಿಲ್ಲ. ಇನ್ನು ಕೆಲವರು, ಇವತ್ತೇ ತಾನೇ ಒಂದು ಪೇಷಂಟ್ ಬಂದಿದ್ದಾನೆ, 36 ವರ್ಷ. ಅವನ ಪೀನಿಸ್ ಇಷ್ಟು ದಪ್ಪ ಆಗಿದೆ, ಭೀಮನ ಗದೆ ಅಂತೀವಿ ನಾವು, ಇಷ್ಟು ದಪ್ಪ ಆಗಿದೆ. ಅವನಿಗೆ ಏನಾಗಿದೆ ಅಂದರೆ ಚರ್ಮ ಹಿಂದೆ ಹೋಗ್ತಾ ಇಲ್ಲ. ಫೋರ್ಸಿಬಲಿ ಹಸ್ತಮೈಥುನ ಮಾಡ್ಕೊಳ್ಳೋವಾಗ ಅಥವಾ ಇಂಟರ್ಕೋರ್ಸ್ ಮಾಡೋವಾಗ ಫೋರ್ಸಿಬಲಿ ಹಿಂದೆ ಹೊರಟೋಗಿದೆ, ಇಷ್ಟು ದಪ್ಪ ಊದ್ಕೊಂಡಿದೆ. ಅದನ್ನು ನಾವು ಪ್ಯಾರಾಫೈಮೋಸಿಸ್ ಅಂತೀವಿ ನಾವು. ದಯವಿಟ್ಟು ನಿಮ್ಮ ಮಕ್ಕಳ ಜನನಾಂಗದ ಬಗ್ಗೆ, ಆ್ಯಕ್ಚುಲಿ ಅದಕ್ಕಿಂತ ಇಂಪಾರ್ಟೆಂಟು ಟೆಸ್ಟಿಕಲ್ಸ್ ನೋಡಬೇಕು. ನಾನು ಹಿಂದೆ ಒಂದು ಎಪಿಸೋಡ್ನಲ್ಲಿ ಅನೇಕ ತಂದೆ ತಾಯಿಗಳಿಗೆ ಒಂಟಿ ಬೀಜದ ಕಥೆ ಹೇಳಿ, ನಿಮ್ಮ ಗಂಡು ಮಕ್ಕಳಿಗೆ ಹುಟ್ಟಿದಾಗ 2 ಬೀಜಗಳಿರಬೇಕು ಸ್ಕ್ರೋಟಮಲ್ಲಿ. ಇಲ್ಲ ಅಂದರೆ ದಯವಿಟ್ಟು ನಮ್ಮ ಹತ್ರ ಕರ್ಕೊಂಬನ್ನಿ. ಎಲ್ಲಿವರೆಗೂ ನಿಮಗೆ ಟೆನ್ಷನ್ ಇಲ್ಲ ಅಂದರೆ 2 ಇಯರ್ಸ್ವರೆಗೂ 2 ಬೀಜ ಇಲ್ದಿದ್ರು ಕೂಡ ಅವು ಅಬ್ಡಾಮನ್ ಒಳಗಿರ್ತವೆ, ಅಥವಾ ಇಂಗ್ವೈನಲ್ ಕೆನಾಲ್ನಾಗಿರ್ತವೆ, ಅಥವಾ ಒಂದು ಬೀಜ ಸ್ಕ್ರೋಟಮಿಗೆ ಬಂದಿರುತ್ತೆ, ಇನ್ನೊಂದು ಬೀಜ ಬಂದೇ ಇರಲ್ಲ, ಅದ್ಮೇಲೆ ತಪ್ಪಿಸ್ಕೊಂಡಿರುತ್ತೆ. ಇವನ್ನ ನಮ್ಮ ಹತ್ರ ಕರ್ಕೊಂಬರಬೇಕು. ಐಡಿಯಲ್ಲಿ ಇಂಥ ಮಕ್ಕಳಿಗೆ 2 ವರ್ಷದ ಒಳಗಾಗಿ ಬೀಜ ಕೆಳಗಡೆ ಬರಲಿಲ್ಲ ಅಂದರೆ ನನ್ನ ಕೈನಲ್ಲಿ ನಾನು ಹುಡುಕ್ತೀನಿ ಎಲ್ಲಿ ಇದೆ ಅಂತ. ಮೈ ಹ್ಯಾಂಡ್ಸ್ ಆರ್ ಟ್ರೈನ್ಡ್. ಇಲ್ಲಾಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀನಿ, ಇಲ್ಲಾಂದರೆ ಲ್ಯಾಪ್ರೋಸ್ಕೋಪಿ ಮಾಡಿ ಆ ಬೀಜವನ್ನು ಕೆಳಗಡೆ ತಂದು ಕುಂಡ್ರಿಸ್ತೀವಿ. ಅದನ್ನು ಆರ್ಕಿಡೋಪೆಕ್ಸಿ ಅಂತೀವಿ. ದಯವಿಟ್ಟು ತಂದೆ ತಾಯಿಗಳು ನನ್ನ ಮಾತನ್ನು ಕೇಳಿದ ಮೇಲೆ ಮನೆಯಲ್ಲಿ ಹೋಗಿ 2 ಬೀಜಗಳು ಇದಾವ ಸ್ಕ್ರೋಟಮ್ನಲ್ಲಿ ಅಂತ ನೋಡಿ. ಎಲ್ಲಿವರೆಗೂ ನೀವು ಕಾಯ್ಬೋದು ಅಂದರೆ 2 ವರ್ಷದವರೆಗೆ ಅಷ್ಟೇ. ಇಲ್ಲ ಯಾರೋ ಡಾಕ್ಟ್ರ್ ಹೇಳಿದರು ಅದ್ರ ಪಾಡಿಗೆ ಅದು ಬರ್ತದೆ, 5 ವರ್ಷ ಆಗಲಿ ಮಗ ದೊಡ್ಡದಾಗಲಿ ಅಂತ ಹೇಳಿದ್ರು ಅಂದರೆ ಆ ತಿಳುವಳಿಕೆ ಇಲ್ಲ, ಅವರಿಗೆ ನಾಲೆಡ್ಜ್ ಇಲ್ಲ. ದಯವಿಟ್ಟು ಅವ್ರ ಮಾತು ಕೇಳಬೇಡಿ. ಯಾಕಂದರೆ ಎಷ್ಟೋ ಜನ ಇವತ್ತು 12 ವರ್ಷದ ಮಗನ ನನ್ನ ಹತ್ರ ಕರ್ಕೊಂಬಂದಿರೋದು ನಾನು ನೋಡಿದ್ದೀನಿ. ದಯವಿಟ್ಟು ಇಂಥ ವಿಚಾರಗಳಲ್ಲಿ ವೈಜ್ಞಾನಿಕ ಥಿಂಕಿಂಗ್ ಭಾಳ ಇಂಪಾರ್ಟೆಂಟು. ನಾಚಿಕೋಬೇಡಿ. ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ಯಾಕೆ ಈ ಪದ ಯೂಸ್ ಮಾಡಿದೆ ಅಂದರೆ, ಇದು ಹಂಗೆ ಬಿಟ್ಟರೆ ಏನನ್ನ ತೊಂದರೆ ಆಗುತ್ತಾ ಡಾಕ್ಟ್ರೆ? ಡೆಫಿನೆಟ್ಲಿ ಆಗುತ್ತೆ. ಬೀಜಗಳು ಯಾವಾಗಲೂ ಕೂಡ ಸ್ಕ್ರೋಟಮ್ನಲ್ಲಿರಬೇಕು. ಯಾಕಂದರೆ ನಿಮಗೆ ಒಂದು ವಿಜ್ಞಾನ ಗೊತ್ತು, ನೀವು ಬೆಳೆದ ಬೀಜಗಳು ಹಾಳಾಗ್ದಂಗೆ ನೋಡ್ಕೊಳ್ಳಿಕ್ಕೆ ಹಳ್ಳಿ ಕಡೆ ಬೀಜ ಸಂಸ್ಕರಣಾ ಕೇಂದ್ರಗಳು ಅಂತ ಇಟ್ಟಿರ್ತಾರೆ. ಅಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಬೀಜಗಳನ್ನು ಕಾಪಾಡ್ತಾರೆ. ದೇವರು ಅದೇ ರೀತಿ ನಿಮ್ಮ ಮಗಿನ ಬೀಜವನ್ನು ಕಾಪಾಡಲಿಕ್ಕೆ ಸ್ಕ್ರೋಟಮ್ನೊಳಗೆ 1 ಡಿಗ್ರಿ
ಟೆಂಪರೇಚರ್ ಕಡಿಮೆ ಇರುತ್ತೆ ಇಡೀ ಬಾಡಿ ಕಂಪೇರ್ ಮಾಡಿದರೆ. ಅದೇ ಜಾಗದಲ್ಲಿ ಅವಿರಬೇಕು. ಸೊ ಅದರಿಂದ ದಯವಿಟ್ಟು ಇವತ್ತೇ ನಿಮ್ಮ ಮಕ್ಕಳ ವೃಷಣ ಬೀಜ ಆ ಸ್ಕ್ರೋಟಮ್ನಲ್ಲಿ ಇಲ್ಲ ಅಂದರೆ ನೀವು ನನ್ನ ಹತ್ರ ಕರ್ಕೊಂಬನ್ನಿ, ಅಥವಾ ಯಾರೇ ಸರ್ಜನ್ ಹತ್ರ ಕರ್ಕೊಂಡು ಹೋಗಿ. ಬೇರೆ ಡಾಕ್ಟ್ರುಗಳು ಮಾತು ಕೇಳೋಕೆ ಹೋಗ್ಬಿಡಿ, ಪ್ರಾಕ್ಟೀಷನರ್ ಇರ್ತಾರೆ, ಅವರಿಗೆ ಐಡಿಯಾ ಇರಲ್ಲ, ಅನುಭವ ಇರಲ್ಲ. ಅನುಭವ ಇರೋರು ಕರೆಕ್ಟಾಗಿ ಹೇಳ್ತಾರೆ. ಆದರೆ ಯಾರೋ ನಿಮ್ಮನ್ನು ಮಿಸ್ಲೀಡ್ ಮಾಡಿದರೆ ಅವ್ರ ಮಾತು ಕೇಳಿ ನಿಮ್ಮ ಮಗಿನ ಬೀಜ ಹಾಳಾಗೋದು ಬೇಡ. ಆದ್ದರಿಂದ ಯಾಕಂದರೆ ಒಂದು ಡ್ರೆಡೆಡ್ ಕಾಂಪ್ಲಿಕೇಶನ್ ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು ಕಿಮ್ಸ್ನಲ್ಲಿದ್ದಾಗೆ ಒಬ್ಬ IIT ಇಂಜಿನಿಯರಿಂಗ್ ಸ್ಟೂಡೆಂಟ್ ಗುಜರಾತಿ ಬಾಯ್ ನನ್ನ ಹತ್ರ ಬರ್ತಾನೆ. ಬಡೆ ಸಾಬ್ ಮೇರೆಕು ಪೇಟ್ ಮೇ ದರದೈ ಅಂತಾನೆ. ಹೊಟ್ಟೆ ನೋವಿಗೆ ಅವ್ನು ಬಂದಿರೋದು. ಅವನ್ನ ಟೇಬಲ್ ಮೇಲೆ ಮಲಗಿಸಿ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ಅವನ್ನ ಹೊಟ್ಟೆ ನೋಡಿದರೆ ಅಪೆಂಡಿಕ್ಸ್ ಇರೋ ಜಾಗ ಇರೋದು ಅಬ್ಡಾಮನ್, ಲೋವರ್ ಅಬ್ಡಾಮನ್ ರೈಟ್ ಸೈಡ್ ಇರುತ್ತೆ. ಅಲ್ಲಿ ಇಷ್ಟಪ್ಪ ಗಡ್ಡೆ ಇದೆ. ಆ ಗಡ್ಡೆ ನೋಡಿದ ತಕ್ಷಣನೇ ನನ್ನ ನಾಲೆಡ್ಜ್ ಹೇಳುತ್ತೆ ಅವ್ನ ಬಲಗಡೆ ಬೀಜ ಇಲ್ಲ. ನಾನು PGಗೆ ಹೇಳ್ತೀನಿ, ಅವ್ನ ಚಡ್ಡಿ ತೆಗೆದು ಬಲಗಡೆ ಬೀಜ ಇದೆಯೋ ಇಲ್ಲ ನೋಡು. ಇಲ್ಲ, ಇದು ಅನ್ಡಿಸೆಂಡೆಡ್ ಟೆಸ್ಟಿಸ್, ಅರ್ಲಿ ಕ್ಯಾನ್ಸರ್, ಸೆಮೆನೋಮಾ ಅಂತ ಆಗಿದೆ. ನಾನು ಆ ಹುಡುಗನಿಗೆ ಕೇಳ್ತೀನಿ, ಕ್ಯೋರೆ ಭಯ್ಯ ಮಾಲೂಮ್ ನೈ ಹಮ್ಕೋ ಕೈಸೆ ಮಾಲೂಮ್ ಸಾಬ್ ಅಂತಾನೆ. ಅಟ್ಲೀಸ್ಟ್ ನಿಮ್ಮ ಅಮ್ಮ ಸ್ನಾನ ಮಾಡಿಸೋವಾಗ ನೀನು ನೋಡಲಿಲ್ವಾ ಅಂದರೆ ಅಮ್ಮ ಬಹು ಶರ್ಮಾತಿ ಅಂತಾನೆ. ಆನೆಸ್ಟ್ಲಿ ಹೇಳ್ತೀನಿ, ನಾನು ಹೇಳ್ತೀನಿ ಈ ಹುಡುಗನ ಕೇಸ್ ಆದಮೇಲೆ ನಾನು ಸುಮಾರು 1000 ಶಾಲಾ ಮಕ್ಕಳಿಗೆ ಓದ್ ಕಡೆ ಎಲ್ಲ ಈ ಸ್ಟೋರಿ ಹೇಳಿ ತುಂಬ ಜನ ನನ್ನ ಹತ್ರ ಬಂದು ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡಿದೆ. ಈ ಬೀಜ ಏನಾಗಿದೆ ಅಂದರೆ ಕ್ಯಾನ್ಸರ್ ಆಗಿದೆ. ನೋಡಿ, ಬೀಜದ ನಾವು ಸೆಮೆನೋಮಾ ಅಂತೀವಿ, ಟೆರಟೋಮಾ ಅಂತೀವಿ. ಅದೆಲ್ಲ 45-50 ವರ್ಷ ಆದಮೇಲೆ ಕೆಲವರಿಗೆ ಕ್ಯಾನ್ಸರ್ ಆಗಿರೋದು ನಾವು ನೋಡ್ತೀವಿ. ಆದರೆ ಅನ್ಡಿಸೆಂಡೆಡ್ ಟೆಸ್ಟಿಸ್ನೊಳಗೆ, ಯಾಕಂದರೆ ಅದು ಎಲ್ಲಿರಬೇಕೋ ಅಲ್ಲಿಲ್ಲ, ಬೇರೆ ಕಡೆ ಇರೋದ್ರಿಂದ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಇದು ಸೆಮೆನೋಮಾ ಟೆಸ್ಟಿಸ್ ಆಗಿ ಅನ್ಫಾರ್ಚುನೇಟ್ಲಿ ಈ ಬಾಯ್ ನಾವು ಡಯಾಗ್ನೋಸ್ ಮಾಡೋ ಅಷ್ಟೊತ್ತಿಗೆ ಒಂದು ಸ್ಕ್ಯಾನ್ ಮಾಡಿದರೆ ಇವನ ಈ ಕ್ಯಾನ್ಸರ್ ಲಿವರ್ಗೆ ಹೋಗಿದೆ, ಲಂಗ್ಸ್ಗೆ ಹೋಗಿದೆ, ಬ್ರೈನ್ಗೆ ಹೋಗಿದೆ. ವಿತಿನ್ 2 years ಸತ್ತೋಗ್ತಾನೆ. ಸೊ ಅದರಿಂದ ದಯವಿಟ್ಟು ನಾನು ನಿಮ್ಮನ್ನು ಎದುರಿಸ್ತಾ ಇಲ್ಲ. ಅದರಿಂದ ನಿಮ್ಮ ಮಕ್ಕಳ 2 ಬೀಜ ಇಲ್ಲ ಡಾಕ್ಟ್ರೇ ಒಂದೇ ಇದೆ, ನಾವು ಮದುವೆ ಮಾಡ್ಬೋದಾ? ಅದೇ ಬೇರೆ ಟಾಪಿಕ್ನ ಹೇಳ್ತೀನಿ. ಒಂದು ಬೀಜ ಇದ್ದರೆ ನಾರ್ಮಲ್ ಸಂಸಾರ ನಡೆಸ್ಬೋದು. ನನಗೆ ಚಿಂತೆ ಏನಂದರೆ ಇನ್ನೊಂದು ಬೀಜ ಬೇರೆ ಕಡೆ ಉಳ್ಕೊಂಡು ಕ್ಯಾನ್ಸರ್ ಆಗ್ಬಿಟ್ರೆ ಒಂದು ಜೀವ ಹೋಗುತ್ತಲ್ಲ ಅನ್ನೋ ಯೋಚನೆ. ಎಲ್ಲೋ ಒಂದು ಕಡೆ ನಾನು ಭಾಳ ಸಾರಿ ಹೇಳ್ತೀನಿ, ಸೈಕಲಾಜಿಕಲಿ ಇಟ್ಸ್ ಇಂಪಾರ್ಟೆಂಟು. ನಿಮ್ಮ ಮಗನಿಗೆ ಒಂಟಿ ಬೀಜ ಇದ್ದರೆ ನಿಮಗೆ ಗೊತ್ತಿರಲಿ, ನಿಮ್ಮ ಹುಡುಗನಿಗೆ ಗೊತ್ತಿರಲಿ, ಊರೆಲ್ಲ ಸಾರ್ಕೊಂಬರಬೇಡಿ. ಯಾಕಂದ್ರೆ ನಾನು ಇನ್ನೂ ಹುಡುಗರ ನೆನಪಿದೆ, ನಾವೆಲ್ಲ ಆಟ ಆಡೋಕ್ಕೆ ಹೋದಾಗೆ ನಮ್ಮ ಶಾಂಕಲ್ದೆಂಪುರದಲ್ಲಿ ನಮ್ಮ ಜೊತೆ ಹುಡುಗ ಒಬ್ಬ ಇರೋನು, ಎಲ್ಲೋ ಅರಸೇಗೌಡ ಅಂದರೆ ಅದೇ ಒಂಟಿ ಬೀಜ ಅಂತಾನೆ ಅನ್ನೋರು. ಇಡೀ ಊರಿಗೆ ಗೊತ್ತಿತ್ತು. ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಒಂಟಿ ಬೀಜ ಇರೋರು ಒಂದು ಬೀಜನೇ ಸಾಕು. ಬಟ್ ನನಗೆ ಇಂಪಾರ್ಟೆಂಟ್ ಇನ್ನೊಂದು ಬೀಜ ಏನಾಗಿದೆ ಅಂತ ನೋಡ್ತೀನಿ. ಬೈ ಚಾನ್ಸ್ 32 ವರ್ಷದವ್ರು ನನ್ನ ಹತ್ರ ಬಂದರೆ ಸ್ಕ್ಯಾನ್ ಮಾಡಿ ಹೊಟ್ಟೆ ಒಳಗೆ ಬೀಜ ಇದ್ದರೆ ಅದನ್ನು ತೆಗೆದು ಬಿಸಾಕ್ತೀವಿ. ಯಾಕಂದರೆ ಅದು ಮುಂದೆ ಕ್ಯಾನ್ಸರ್ ಆಗಬಾರ್ದು. ಅವ್ನ ಎಡಗಡೆ ಇರೋ ಒಂದು ಬೀಜನ ಫಿಕ್ಸ್ ಮಾಡ್ತೀವಿ, ಅದು ರೊಟೇಷನ್ ಹಾಕಿ ಅದು ಹಾಳಾಗಬಾರ್ದು ಅಂತ ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತೀವಿ. ಅದರಿಂದ ಇವತ್ತು ಭಾಳ ಸರಳವಾದ ವಿಚಾರ. ನಿಮ್ಮ ಮಕ್ಕಳ ಪೀನೀಸ್, ಶಿಶ್ನ ಅಂತಾರೆ, ಜನನಾಂಗ ಅಂತಾರೆ, ಅದರ ಚರ್ಮ ಹಿಂದೆ ಹೋಗುತ್ತಾ ಇಲ್ಲ ನೋಡಿ. 5 ವರ್ಷ ಆದಮೇಲೂ ಚರ್ಮ ಹಿಂದೆ ಹೋಗಲಿಲ್ಲ ಅಂದರೆ ಸರ್ಕಮ್ಸಿಷನ್, ಕತ್ನ ಅಂತೀವಿ. ಮುಸ್ಲಿಮ್ಸು ಎಲ್ಲ ಮಕ್ಕಳಿಗೂ ರಿಲಿಜಿಯಸ್ ಸರ್ಕಮ್ಸಿಷನ್ ಮಾಡ್ತಾರೆ, ಕತ್ನ ಮಾಡಿಸ್ತಾರೆ. ಆದರೆ ನಮ್ಮ ಬೇರೆ ಧರ್ಮದಲ್ಲಿ ಅದಿಲ್ಲ, ಜ್ಯೂಸ್ ಮಾಡಿಸ್ತಾರೆ. ಆದರೆ ನಮ್ಮ ಧರ್ಮದಲ್ಲಿ ಯಾರಿಗೆ ಚರ್ಮ ಹಿಂದೆ ಹೋಗಲ್ಲೋ ಅವರಿಗೆ ಚೈಲ್ಡ್ಹುಡ್ ಸರ್ಕಮ್ಸಿಷನ್ ಅಥವಾ ಅಡಲ್ಟ್ ಸರ್ಕಮ್ಸಿಷನ್. ಅದ್ರಾಗ ಅನೇಕ ಮೆಥಡ್ಗಳಿದ್ದಾವೆ, ನಿಮ್ಗೆ ಅದೆಲ್ಲ ಬೇಕಿಲ್ಲ. ಆ ಚರ್ಮ ತೆಗೆಯೋದು ಭಾಳ ಇಂಪಾರ್ಟೆಂಟು. ಇದು ಸರ್ಕಮ್ಸಿಷನ್. ಇಂಥ ವಿಚಾರಗಳನ್ನು ಮಾಧ್ಯಮದ ಮುಖಾಂತರ, ಅಂದರೆ ನಾನು 10 ಜನಕ್ಕೆ 100 ಜನಕ್ಕೆ ಒಂದು ಟಾಕ್ ಹೊಡಿಬೋದು. ಆದರೆ ಇವತ್ತು ನಾನು ಕೂತು ಮಾತನಾಡ್ತಿರೋದು ಸುಮನ್ TV. ನನ್ನ ಮಾತನ್ನು ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ತಲುಪಿಸುವಂಥ ಕೆಪಾಸಿಟಿ ಇರೋದು ಮಾಧ್ಯಮದವ್ರಿಗೆ. ಅದರಿಂದ ಈ ಮಾತನ್ನು ಇವ್ರ ಮುಂದೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಜಾಸ್ತಿ ಜನ ನನ್ನ ಮುಖಾಂತರ ಬೇರೆ ಬೇರೆ ಪ್ರೋಗ್ರಾಮು ಇರ್ತವೆ ನೋಡಿ. ನಮಸ್ಕಾರ.